ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಬ್ಯಾರಿಕೇಡ್ ಇಲ್ಲ, ಸೂಚನಾ ಫಲಕ ಇಲ್ಲವೇ ಇಲ್ಲ. ನಗರದ ಹಲವೆಡೆ ಬಲಿಗೆ ಕಾಯ್ತಿವೆ ಸಾವಿನ ಗುಂಡಿಗಳು. ಇದು ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. ನಗು ನಗುತ್ತಾ ಶಾಲೆಗೆ ಹೊರಟಿದ್ದ ಅಪ್ಪನ ಕೈ ತಪ್ಪಿಸಿ ಬಸ್ ಹತ್ತಲು ಮುಂದಾದ ಕಿಲ್ಲರ್ ಲಾರಿಗೆ ಸಿಲುಕಿ ಹೆಣವಾಗಿ ಹೋದ. ಹೊಟ್ಟೆಪಾಡಿಗೆ ಪ್ಲಾಸ್ಟಿಕ್ ಬಾಟಲಿ ತಂದು ಹಾಕಿದ್ರು. ಅದೇ ಪ್ಲಾಸ್ಟಿಕ್ ಬಾಟಲಿ ರಾಶಿಗೆ ಬೆಂಕಿ ಬಿತ್ತು. ಎಚ್ಎಎಲ್ ಬಳಿ 30 ಗುಡಿಸಲು ಬೂದಿ ಬೂದಿ. ಸಿಇಟಿ ಪ್ರವೇಶ 2006ರ ಕಾಯ್ದೆಗೆ ತೀವ್ರ ವಿರೋಧ. ಸಿಲಿಕಾನ್ ಸಿಟಿಯ ಹಲವೆಡೆ ವಿದ್ಯಾರ್ಥಿಗಳ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಧಿಕ್ಕಾರ. ಪ್ರತಿಕೃತಿ ದಹಿಸಿ ಆಕ್ರೋಶ. ಗ್ರಾಹಕರಿಗೆ ಬಿತ್ತು ಮತ್ತೊಂದು ಬರೆ. ಆಟೋ ಪ್ರಯಾಣ ದರ 25 ರೂಪಾಯಿಗೆ ಏರಿಕೆ. ಡಿಸೆಂಬರ್ 20ರಿಂದ ಹೊಸ ದರ ಜಾರಿ. ಆ ಬಾಲಕ ತನ್ನ ತಂದೆ ಜೊತೆ ಸ್ಕೂಲ್ಗೆ ಹೋಗುವುದಕ್ಕೆ ಮುಂದಾಗಿದ್ದ. ಅಪ್ಪನ ಕೈ ಹಿಡ್ಕೊಂಡೇ ಬಸ್ ಹತ್ತೋದಕ್ಕಾಗಿ ರಸ್ತೆ ಬದಿಗೆ ಬಂದಿದ್ದ. ಆದರೆ ಬಸ್ ಹತ್ತೋ ಬದಲು ಯಮನ ಪಾದ ಸೇರ್ದ. ಮುದ್ದಾದ ಈ ಹುಡುಗನ ಹೆಸರು ಸೋಹೇಲ್. 12 ವರ್ಷದ ಈ ಬಾಲಕ ಎಂದಿನಂತೆ ಯೂನಿಫಾರ್ಮ್ ಧರಿಸಿ ಶಾಲೆಗೆ ಹೊರಟಿದ್ದ. ಚಿಕ್ಕಜಾಲದ ಕಾಡಗೇನಹಳ್ಳಿ ಗೇಟ್ ಬಳಿ ಸರ್ವಿಸ್ ರಸ್ತೆಯನ್ನ ದಾಟ್ತಾ ಇದ್ದ. ಅದೇ ವೇಳೆ ವೇಗದಿಂದ ಬಂದ ಲಾರಿ ಸೋಹೇಲ್ನನ್ನ ಬಲಿ ಪಡ್ಕೊಳ್ತು. ಅಪ್ಪನ ಕಣ್ಮುಂದೇನೆ ಮಗ ಕಿಲ್ಲರ ಲಾರಿಗೆ ಸಿಲುಕಿ ಹೆಣವಾಗಿ ಹೋದ. ನೆಕ್ಸ್ಟ್ ಟೈಮ್ ಬೇರೆ ಮಕ್ಳಿಗೆ ಆಗ್ಬೇಡ, ನಾನು ಬೆಂಕಿ ಹಾಕ್ತೀನಿ. ಇವಾಗ ನಿಂತ್ಕೊಳ್ಳಿ, ಅವರು ಏನು ಕೋರ್ಟ್ಗೆ ಹೋಗ್ಬೇಕು, ನಾನು ಹೋಗ್ತೀನಿ. ಬೆಂಕಿ ಹಾಕ್ಬೇಕು, ಇಲ್ಲಿ ಎತ್ತಲ್ಲ ನಾನು. ಯಾರು ಪೊಲೀಸರ ಬಳಿ ಬೆಂಕಿ ಹಾಕ್ತೀನಿ. ಫುಲ್ ಸ್ಪೀಡ್ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ. ಅವನು ಏನಿಲ್ಲ, ಹಾರನ್ ಗಿರನ್ ಏನಿಲ್ಲ, ಸುಮ್ಮನೆ ಬಂದೆ ಸರ್ವಿಸ್ ಇನ್ನೂ ಪಾಸ್ ಮಾಡ್ತಾ ಇದ್ದೀನಿ ನಾವು. ಅಷ್ಟು ನಿಮಗೆ ಗೊತ್ತಿಬಿಡ್ದೆ. ನನ್ನ ಮಗನಿಗೆ ಹೋಯ್ತು, ನನ್ನ ಮಗ. ಸೋಹೇಲ್ ಕನ್ನಮಂಗಲ ಗೇಟ್ ಬಳಿಯ MVM ಶಾಲೆಯ 5ನೇ ಕ್ಲಾಸ್ ವಿದ್ಯಾರ್ಥಿ. ಅಪ್ಪನ ಕೈ ತಪ್ಪಿಸಿ ಬಸ್ ಹತ್ತೋದಕ್ಕಾಗಿ ರಸ್ತೆಯನ್ನು ದಾಟ್ತಾ ಇದ್ದಾಗ ಈ ಅವಘಡ ಸಂಭವಿಸಿದೆ. ಸ್ಪೀಡ್ ಬ್ರೇಕರ್ ಹಾಕದೇ ಇರೋದೇ ಇಂತಹ ಘಟನೆ ನಡೀತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿ ಏನಿಲ್ಲ, ಒಂದು ಅಂಶಿಲ್ಲ. ಆಮೇಲೆ ಅಲ್ಲಿ ಯಾರು ನಿಂತ್ಕೊಂಡು ಆ ಕಡೆಯಿಂದ ಈ ಕಡೆ ಬರೋವರೆಗೂ ಅವಶ್ಯಕತೆನೂ ಇಲ್ಲ. ಆ ಕಡೆಯಿಂದ ಬರ್ತಾರೆ 100-120ರಲ್ಲಿ ಬರ್ತಾ ಇರ್ತಾರೆ. ಅಲ್ಲಿ ಒಂದು ಟ್ರಾಫಿಕ್ ಆಗಲಿ ಅಥವಾ ರಿಲಯನ್ಸ್ ಪೆಟ್ರೋಲ್ ಬಂಕಿಂದ ಆ ಕಡೆ ಯಾರು ಅಲ್ಲಿ ಏನು ಅಲೋನೇ ಇಲ್ಲ. ಯಾರು ಈ ಟ್ರಾಫಿಕರ್ ಅಂತೂ ಬೇಜವಾಬ್ದಾರ ಆಗ್ಬಿಟ್ಟಾರೆ. ಆಮೇಲೆ ಕೆಲವರು ಡ್ಯೂಟಿ ಮಾಡೋಕ್ಕಂತೂ ಬರಲ್ಲ, ಫುಲ್ ರೌಡಿಸಮ್ ಮಾಡೋಕ್ಕೆ, ಉಸಿಲಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಘಟನೆ ನಡೆದ ಕೂಡಲೇ ಕಿಲ್ಲರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಚಾಲಕನ ಅಜಾಗರೂಕತೆಯೋ ಬಾಲಕನ ಆತುರವೋ ಅಪ್ಪನ ಮುಂದೆಯೇ ಮಗನ ಸಾವು ನಡೆದು ಹೋಗಿದೆ. ಬೆಂಗಳೂರಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅಕ್ಕಿ ಗಿರಣಿ ಮಾಲೀಕರು ಕಳೆದ 3 ದಿನಗಳಿಂದ ಅಕ್ಕಿ ಗಿರಣಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೂ ಕೂಡ ಬೆಂಗಳೂರಿನ ಯಶವಂತಪುರದ ಅಕ್ಕಿ ಮಂಡಿಯಲ್ಲಿ ಮಾತ್ರ ಅಕ್ಕಿ ಲೋಡ್ ಮಾತ್ರ ಕಡಿಮೆಯಾಗಿಲ್ಲ. ಸರ್ಕಾರದ ಲೇವಿ ನೀತಿಯನ್ನ ವಿರೋಧಿಸಿ ಅಕ್ಕಿ ಗಿರಣಿ ಮಾಲೀಕರು ಕಳೆದ 3 ದಿನಗಳಿಂದ ರಾಜ್ಯದಾದ್ಯಂತ ಅಕ್ಕಿ ಗಿರಣಿಗಳನ್ನ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆದರೆ ಬೆಂಗಳೂರಿನ ಯಶವಂತಪುರದ ಎಪಿಎಂಸಿ ಅಕ್ಕಿ ಮಂಡಿಯಲ್ಲಿ ಮಾತ್ರ ಅಕ್ಕಿ ಲೋಡ್ ಗಟ್ಟಲೆ ಬಂದು ಇಳಿತಾನೇ ಇದೆ. ನಿನ್ನೆ ಸಾಯಂಕಾಲ ಬಂದೆ. ನೈಟ್ ಎಷ್ಟು ಲೋಡ್ ತಗೊಂಡ್ಬಂದಿದ್ದೀರಾ? ಎಷ್ಟು ಲೋಡ್ ತಂದಿದ್ದೀರಿ? ಇದೊಂದೇ ಲೋಡೆ. ನಿನ್ನೆ ಸಂಜೆ ಬಂದ್ರಾ? ನಿನ್ನೆ ಸಂಜೆ ಬಿಟ್ರೆ ಕಂಪ್ಲೀಟ್ಲಿ ಅಲ್ಲಿ 10 ಗಂಟೆಗೆ. ನಿನ್ನೆ ಸ್ಟ್ರೈಕ್ ಇತ್ತಲ್ಲ ಸರ್? ಹಂಗೆ ಬಂದ್ವಿ ನೈಟ್. ಲೋಡ್ ಅನ್ಲೋಡ್ ಆಗ್ತಿದೆಯಾ? ಇನ್ನೂ ಅನ್ಲೋಡ್ ಆಗ್ತಾ ಇಲ್ಲ. ಬಳ್ಳಾರಿ, ಧಾರವಾಡ ಮತ್ತು ಶಿವಮೊಗ್ಗ ಸೇರಿದಂತೆ ರಾಜ್ಯದ ಹಲವೆಡೆಯಿಂದ ಅಕ್ಕಿ ಲೋಡ್ ಸರಬರಾಜು ಆಗ್ತಾ ಇದೆ.
ಈ ಅಕ್ಕಿ ಗಿರಣಿ ಮಾಲೀಕರ ಮುಷ್ಕರಕ್ಕೆ ನಗರದ ಎಪಿಎಂಸಿ ಅಕ್ಕಿ ಮಂಡಿ ವ್ಯಾಪಾರಿಗಳು ಸಾಥ್ ನೀಡುವ ಸಾಧ್ಯತೆ ಕೂಡ ಇದೆಯಂತೆ. ಈ ಅಕ್ಕಿ ಗಿರಣಿಗಳು ಇವತ್ತೇನು ಬಂದ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಇಲ್ಲ ಅನ್ನೋದನ್ನ ನಾಳೆ ನಾವು ನಮ್ಮ ಒಂದು ಪದಾಧಿಕಾರಿಗಳ ಮೀಟಿಂಗ್ನ ಇಟ್ಕೊಂಡು ಡಿಸೈಡ್ ಮಾಡ್ತಾ ಇದ್ದೀವಿ. ನಾವು 1 ದಿನ 2 ದಿನ ಬಂದ್ ಮಾಡಿದರೆ ಜನರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುವುದಿಲ್ಲ. ನಾವು ಕಂಟಿನ್ಯೂಸ್ ಆಗಿ 15 ದಿಂದ 20 ದಿನ ಬಂದ್ ಮಾಡಿದರೆ ಜನರಿಗೆ ಅಕ್ಕಿಯ ಹಾಹಾಕಾರ ಶುರು ಆಗುತ್ತೆ. ಅಕ್ಕಿ ಬೆಲೆ ಆವಾಗ 50 ರಿಂದ 100 ರೂಪಾಯಿ ಮುಟ್ಟುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ಟಾರೆ ಸರ್ಕಾರದ ಲೇವಿ ನೀತಿ ವಿರೋಧಿಸಿ ಅಕ್ಕಿ ಗಿರಣಿ ಮಾಲೀಕರು ಬಂದ್ಗೆ ಕರೆ ನೀಡಿರೋದು ಸಂಘಕ್ಕೆ ಬಿಟ್ಟ ವಿಷಯ. ಆದ್ರೆ ತೆರೆಮರೆಯಲ್ಲಿ ಹೀಗೆ ಅಕ್ಕಿ ಲೋಡ್ ಮಾರುಕಟ್ಟೆಗೆ ಸದ್ದಿಲ್ಲದೆ ಬಂದು ಬೀಳ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನೀವು ಬೆಂಗಳೂರಿಗೆ ರೈಲ್ನಲ್ಲಿ ಒಟ್ಟಿಯಾಗಿ ಬರ್ತಾ ಇದ್ದೀರಾ? ಎಚ್ಚರದಿಂದ ನಿಮ್ಮ ಸೀಟಿನ ಕಿಟಕಿಯನ್ನ ಮುಚ್ಕೊಳ್ಳಿ, ಇಲ್ಲ ಅಂದ್ರೆ ಕಿಟಕಿಯಿಂದ ಕಲ್ಲುಗಳು ಬರುತ್ತವೆ. ನಾವು ಹೀಗೆ ಹೇಳ್ತಾ ಇರೋದಕ್ಕೆ ಸಾಕ್ಷಿಯೇ ಈ ಸ್ಟೋರಿ. ಕೈಗೆ ಸರಪಳಿ ಹಾಕಿಸ್ಕೊಂಡು ತಲೆ ತಗ್ಗಿಸಿ ಹೋಗ್ತಿರೋ ಈ ಖದೀಮರನ್ನ ನೀವು ನೋಡಿರಬೇಕು. ಇಲ್ಲ ಅಂದ್ರೆ ಸರಿಯಾಗಿ ನೋಡಿ. ಈ ಖದೀಮರಲ್ಲಿ ಒಬ್ಬ ಅಬ್ದುಲ್, ಇನ್ನೊಬ್ಬ ರಿಯಾಜ್. ಇವರ ಕೆಲಸ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಬೆಂಗಳೂರಿನ ನಾಯಂಡಹಳ್ಳಿ ನಿವಾಸಿಗಳಾದ ಇವರು ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇದ್ರು. ಶೋಕಿ ಹುಚ್ಚಿ ಬೇರೆ. ಅದಕ್ಕಾಗಿ ದರೋಡೆ ಮಾಡೋ ಕೆಲಸ ಆರಿಸ್ಕೊಂಡಿದ್ರು. ಅದು ರೈಲಿಂದ ಬರೋ ಪ್ರಯಾಣಿಕರೇ ಇವರ ಟಾರ್ಗೆಟ್. ಅವ್ರಿಗೇನು ಕೆಲಸ ಕಾರ್ಯ ಇಲ್ಲ. ಅಲ್ಲೇ ಮೊಬೈಲ್ ಅಲ್ಲಿ ಫುಟ್ಬೋರ್ಡಲ್ಲಿ ಕೂತ್ಕೊಂಡಿದ್ರೆ ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ. ಕೋಲಲ್ಲಿ ಹೊಡೆದು ತುಂಬ ನಡೀತಾ ಇದೆ. ಆಮೇಲೆ ಈ ಕಡೆ ನಡ್ಕೊಂಬಂದರು ಅಷ್ಟೇ. ಸಾಯಂಕಾಲ ಹೊತ್ತಲ್ಲಿ ತುಂಬ ನಡೆಯುತ್ತೆ ರಾಬ್ರಿಗಳೆಲ್ಲ ಅಲ್ಲಿ. ಆದರೆ ಕಠಿಣ ಶಿಕ್ಷೆ ಕೊಡಬೇಕು, ಯಾಕಂದರೆ ನಮ್ಮ ಪ್ರಯಾಣಿಕರಿಗೆ ತುಂಬ ಹಿಂಸೆ ಆಗ್ತಾ ಇದೆ. ಇಬ್ಬರೂ ಕೂಡ ಕತ್ಲಾಗ್ತಾ ಇದ್ದಂತೆ ತಮ್ಮ ಕಸಬನ್ನ ಶುರು ಮಾಡ್ಕೊಳ್ತಾ ಇದ್ರು. ಒಬ್ಬ ರೈಲಿಂದ ಇಳಿಯೋ ಪ್ರಯಾಣಿಕರನ್ನ ನೋಡ್ಕೊಳ್ತಾ ಇದ್ದ. ಇನ್ನೊಬ್ಬ ಪ್ರಯಾಣಿಕರನ್ನ ಫಾಲೋ ಮಾಡ್ಕೊಂಡು ಹೋಗಿ ಹಲ್ಲೆ ಮಾಡಿ ಅವರ ಬಳಿ ಇದ್ದ ದುಡ್ಡು, ಮೊಬೈಲ್ ಫೋನ್ ದೋಚಿ ಎಸ್ಕೇಪ್ ಆಗ್ತಾ ಇದ್ದ. ಪ್ರಯಾಣಿಕರಿಗೆ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರೋ ಪ್ರಯಾಣಿಕರಿಗೆ ಕಲ್ಲುಗಳು ಹೊಡೆದಿರೋ ನಿದರ್ಶನಗಳು ತುಂಬ ಇತ್ತೀಚೆಗೆ ರಿಪೋರ್ಟ್ ಆಗಿದೆ. ಅದರಲ್ಲಿ ನಮ್ಮ ರೈಲ್ವೆ ಡ್ರೈವರ್ಸ್ಗೂ ಏಟಾಗಿದೆ, ಜೊತೆಗೆ ಪ್ರಯಾಣಿಕರಿಗೂ ಏಟಾಗಿದೆ. ಬ್ಯಾಟರಾಯನಪುರ ಪೊಲೀಸ್ನವರು ಒಂದು ಹುಡುಗರನ್ನ, ಈ ಥರ ಕಲ್ಲು ಹೊಡಿತಿದ್ದ ಹುಡುಗರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಮಗೆ ಸುದ್ದಿ ಬಂದಿದೆ. ಮತ್ತು ಜನರು ಸಹ ಆ ಥರ ಮಾಡ್ತಿರೋರನ್ನ ಆದಷ್ಟು ಅವ್ರನ್ನ ಹಿಡಿದುಕೊಟ್ರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲು ನಮಗೆ ಅನುಕೂಲ ಆಗುತ್ತದೆ. ಈ ಖದೀಮರ ಬಗ್ಗೆ ನಾಯಂಡಹಳ್ಳಿ ಪ್ರಯಾಣಿಕರಿಂದ ಅನೇಕ ದೂರುಗಳು ಬಂದಿದ್ವು. ಅದರಂತೆ ನಿನ್ನೆ ಪೊಲೀಸ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ನೇತೃತ್ವದಲ್ಲಿ ಈ ಇಬ್ಬರನ್ನು ಕೂಡ ಖಡ್ಡಾಕ್ಕೆ ಬೀಳಿಸಲಾಗಿದೆ. ಕ್ಯಾಮರಾಮನ್ ಅನಿಲ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.